ದಕ್ಷಿಣದ ರಸ್ತೆ ಇದ್ದು ನಾನು ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಮಾಡ್ಕೊಂಡು ಮನೆ ಪ್ರವೇಶ ಮಾಡಬೇಕು, ಉತ್ತರದಲ್ಲೆಲ್ಲೋ ಬಾಗಲ್ ತಗೋಬೇಕು ನಾನು ಅಂತ ನೀವು ಯೋಚನೆ ಮಾಡಿದ್ರೆ ಉತ್ತರದಲ್ಲೂ ಒಂದು ರಸ್ತೆ ಇರಬೇಕು, ಚಿಕ್ಕ ರಸ್ತೆನಾದ್ರೂ ಇರಬೇಕು. ಆಗ ಈ ದೋಷ ನಿವಾರಣೆ ಆಗುತ್ತೆ. ಈ ವಾಯುವ್ಯ ಮೂಲೆ ಇದೆಯಲ್ಲ, ಈ ಮೂಲೆಯಿಂದ ಹತ್ತಿ ಇಲ್ಲಿ ಪೂರ್ವದಲ್ಲಿ ಪ್ರವೇಶ ಮಾಡಬೇಕು. ಹಿಂಗ್ ಮಾಡಬಾರ್ದು. ಶಾಸ್ತ್ರೀಯವಾಗಿ ಇದು ಅಶುಭ ಫಲವನ್ನ ಕೊಡುತ್ತೆ. ನೀವು ಸರಿಯಾದ ಕ್ರಮ ಏನು ಅಂತಂದ್ರೆ, ಶಾಸ್ತ್ರೀಯ ರೀತಿಯಲ್ಲಿ ಮನೆ ಕಟ್ಕೊಳ್ಳೋದ್ರಿಂದ ನಿಮಗೆ ಒಳಭಾಗದಲ್ಲಿ ಆ ಥರ ಯಾವ ಡಿಸ್ಟರ್ಬೆನ್ಸ್ಗಳು ಕೂಡ ಬರೋದಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯ್ಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮದ್ದು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ನಿಮಗೋಸ್ಕರ ಒಂದು ಹೊಸ ಸರ್ವಿಸನ್ನು ಶುರು ಮಾಡಿದ್ದೀವಿ. ಕೆಲಸದ ಒತ್ತಡದಲ್ಲಿ ತುಂಬ ಕಡೆ ಪ್ಲ್ಯಾನ್ ಕರೆಕ್ಷನ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನಲ್ಲಿ ನೀವು ನಿಮ್ಮ ಆರ್ಕಿಟೆಕ್ಟ್ ಝೂಮ್ ಆ್ಯಪಲ್ಲಿ ಕನೆಕ್ಟ್ ಆದರೆ ನಾವು ಇಲ್ಲಿಂದ ನಿಮಗೆಲ್ಲ ರೀತಿಯ ಸರ್ವಿಸನ್ನು ಕೊಡ್ತೀವಿ. ಕಂಪ್ಲೀಟ್ ನಿಮ್ಮ ಎಲ್ಲ ಡೌಟ್ಸ್ಗಳಿಗೆ ಆನ್ಲೈನ್ ಮುಖಾಂತರ ಉತ್ತರವನ್ನು ಕೊಡುವಂತಹ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ನಿಮಗೋಸ್ಕರ. ಯಾಕಂದರೆ ತುಂಬ ಜನ ಪ್ಲ್ಯಾನ್ ಕರೆಕ್ಷನ್ಸ್ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಉದ್ದೇಶದಿಂದ ಈ ಸರ್ವಿಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮಗೂ ಕೂಡ ಈ ರೀತಿಯಾಗಿ ಏನಾದ್ರೂ ಅವಶ್ಯಕತೆ ಇದ್ದರೆ, ಇಲ್ಲ ಗುರುಗಳೇ ನಿಮ್ಮ ಪ್ರೋಗ್ರಾಮ್ ನೋಡಿ ನಾವೇ ಮಾಡ್ಕೊಂಡಿದ್ದೀವಿ, ಇಟ್ ಈಸ್ ವೆರಿ ಗುಡ್, ಇಲ್ಲ ಒಂದು ಸರಿ ಕ್ರಾಸ್ ಚೆಕ್ ಮಾಡಬೇಕು ಅಂದರೆ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿರಿ, ತುಂಬ ಕ್ಲೈಂಟ್ಸ್ಗಳು ಮಾಡಿಕೊಡ್ತಾ ಇದ್ದೀವಿ. ನಿಮಗೂ ಅವಶ್ಯಕತೆ ಇದ್ದರೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಖಂಡಿತ ಕೂಡ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಪ್ಲ್ಯಾನ್ ಕರೆಕ್ಷನಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತ ಹೇಳ್ತಾ ನೋಡಿ, ಇವತ್ತು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅಂದರೆ ದಕ್ಷಿಣ ರಸ್ತೆ, ಆ ರಸ್ತೆಯಲ್ಲಿ ಪ್ರವೇಶ ಹೇಗಿರಬೇಕು, ಮನೆಗೆ ಪ್ರವೇಶವನ್ನು ಹೇಗೆ ಮಾಡಬೇಕು ನಾವು ಅನ್ನುವಂಥ ವಿಷಯವನ್ನು ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಭಾಳ ಮುಖ್ಯವಾಗಿ ಮನೆ ಒಳಗಡೆ ಹೇಗೆ ಹೋಗಬೇಕು ನಾವು. 100% ವಾಸ್ತು ಮಾಡ್ತೀವಿ ಅಂದರೆ ನಮ್ಮಂಥ ಮೂರ್ಖರಿಲ್ಲ. ಯಾಕೆಂದರೆ 100% ವಾಸ್ತುವನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. 100% ವಾಸ್ತು ಮಾಡಿದ್ರೆ ಅದು ದೇವಸ್ಥಾನ ಆಗಿಬಿಡುತ್ತೆ. ಸಣ್ಣ ಪುಟ್ಟ ನ್ಯೂನತೆಗಳಿರಬೇಕು, ಇರುತ್ತೆ, ಹಾಗೇ ಆಗುತ್ತೆ, ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಆಗುತ್ತೆ. ಹಾಗಾದರೆ ವಾಸ್ತು ಯಾಕೆ ಬೇಕು ಅಂದರೆ, ವಾಸ್ತುವಿನ ರೂಲ್, ಸೂತ್ರಗಳು ಅಂತ ಏನು ಹೇಳುತ್ತೆ, ಅದು ಎಷ್ಟು ಶುಭ ಇರುತ್ತೋ ಅಷ್ಟು ನಮಗೆ ಮನೆಗೆ ಹೋದ್ಮೇಲೆ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಹೆಚ್ಚು ಪ್ರಶಸ್ತವಾಗಿರುವ ವಾಸ್ತು ಪ್ಲ್ಯಾನನ್ನು, ವಾಸ್ತು ದೋಷಗಳು ಕಡಿಮೆ ಇರುವಂತಹ ಗೃಹ ನಿರ್ಮಾಣವನ್ನು ನಾವು ಮಾಡಬೇಕು ಅಂತ ಹೇಳಿ. ನೋಡಿ, ಈಗ ತಪ್ಪೆಲ್ಲಾಗ್ತಾ ಇದೆ ಪ್ರಾಬ್ಲಮ್ಸು ಅಂದರೆ, ಇದು ನಿವೇಶನ. ಈ ನಿವೇಶನದಲ್ಲಿ ನಾನು ಪೂರ್ವಕ್ಕೆ ಬಾಗಿಲು ಇಟ್ಕೋಬೇಕು. ಎಕ್ಸಾಂಪಲ್ ಇಲ್ಲಿ 3, 4, 5 ಇಡಬೇಕು, ಅಥವಾ ಉಚ್ಚ ಸ್ಥಾನದಲ್ಲಿ ಪೂರ್ವದಲ್ಲಿ ಇಡಬೇಕು ಅಂತ ನಿಮ್ಮ ಆಸೆ. ಬಟ್ ಪ್ರಾಬ್ಲಮ್ ಏನಿಲ್ಲಿ, ನಿಮ್ಮದು ರಸ್ತೆ ಬಂದು ದಕ್ಷಿಣದ ರಸ್ತೆ. ಒಂದು ಕೆಲಸ ಮಾಡೋಣ, ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ, ಇದನ್ನು ಕಾಂಪೌಂಡ್ ಅಂತ ಅನ್ಕೊಳ್ಳೋಣ. ಇದರೊಳಗಡೆ ಒಂದು ಗೃಹ ನಿರ್ಮಾಣ ಮಾಡಬೇಕು ನೀವು. ಇದೊಂದು ಮನೆ ಅಂತ ಅನ್ಕೊಳ್ಳೋಣ. ಇದು ರಸ್ತೆ. ಇಲ್ಲಿ ಉಚ್ಚ ಸ್ಥಾನದಲ್ಲಿ ಒಂದು ಗೇಟ್ ಮಾಡ್ಕೋಬೇಕು ನಾವು, ಅಥವಾ 3, 4 ಕೂಡ ಗೇಟ್ ಇಟ್ಕೋಬೋದು. ಅದೇನಂತ ಮೇಜರ್ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ. ಎಕ್ಸಾಕ್ಟ್ ಸೆಂಟ್ರು ಬಿಟ್ಟು 1, 2, 3, 4 ಪೊಸಿಷನಲ್ಲಿ ಇಟ್ಕೋಬೋದು, ಅಥವಾ 6th ಪೊಸಿಷನ್ ಕೂಡ ಇಡ್ಬೋದು. ಬಟ್ ಸೌತ್ ಈಸ್ಟಿಂದ ಗೇಟ್ ಕೊಡುವಂಥದ್ದು ತುಂಬ ಒಳ್ಳೆಯದು. ಆದರೆ ಪ್ರಾಬ್ಲಮ್ ಏನಂದರೆ, ತುಂಬ ಜನ ಕ್ಲೈಂಟ್ಸ್ ಬರ್ತಾ ಇದ್ದಾರೆ ನನಗೆ, ಗುರುಗಳೇ ನಮ್ಮ ವಾಸ್ತು ಕನ್ಸಲ್ಟೆಂಟ್ ಹೇಳಿದ್ದಾರೆ ನೀವು ಪೂರ್ವಕ್ಕೆ ಹೋಗಬೇಕು ಅಂದರೆ, ಈಗ ಸಾಮಾನ್ಯವಾಗಿ ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡ್ತೀರಿ ಅಂದರೆ ನೀವು ಅಗ್ನಿ ಮೂಲೆಯಲ್ಲೇ ಸ್ಟೇರ್ ಕೇಸ್ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ಸ್ ಇಲ್ಲ. ಅಥವಾ ನೈಋತ್ಯ ಮೂಲೆಯಲ್ಲಿ ಕೂಡ ಮಾಡ್ಕೋಬೋದು.
ಆದರೆ ತಪ್ಪೆಲ್ಲಿ ಮಾಡ್ತಾ ಇದ್ದೀರಾ ಅಂತ ಫಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಈ ವಾಯುವ್ಯ ಮೂಲೆ ಇದೆಯಲ್ಲ, ಈ ವಾಯುವ್ಯ ಮೂಲೆ ಇದೆಯಲ್ಲ, ಈ ಮೂಲೆಯಿಂದ ಹತ್ತಿ ಹಿಂಗ್ ಬಂದು ಇಲ್ಲಿ ಪೂರ್ವದಲ್ಲಿ ಪ್ರವೇಶ ಮಾಡಬೇಕು. ಗುರುಳೆ ಈ ತರ ಮಾಡ್ಕೋತೀವಿ ಅಂತ. ಇಟ್ ಈಸ್ ರಾಂಗ್. ಹಿಂಗ್ ಮಾಡಬಾರ್ದು. ಶಾಸ್ತ್ರೀಯವಾಗಿ ಇದು ಅಶುಭ ಫಲವನ್ನ ಕೊಡುತ್ತೆ. ಯಾವಾಗ್ಲೂ ಆಕ್ಸಿಸ್ ಈಸಿ ಇರಬೇಕು. ಒಂದು ಮನೆ ಪ್ರವೇಶ ಮಾಡುವಾಗ ಆಕ್ಸಿಸ್ ಈಸಿ ಇರಬೇಕು. ನೋಡಿ, ಒಂದು ಇದು ದಕ್ಷಿಣ, ಇದು ಉತ್ತರ. ಶಾಸ್ತ್ರ ಏನ್ ಹೇಳುತ್ತೆ, ನಿನ್ನ ರಸ್ತೆಯ ಹಿಂಭಾಗದಿಂದ ಪ್ರವೇಶವನ್ನ ಮಾಡಿದ್ರೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು. ನನ್ನ ಮನೆಯ ರಸ್ತೆ ದಕ್ಷಿಣ ಇದೆ, ನನ್ನ ಪ್ರವೇಶ ಇಲ್ಲಿದೆ, ನಾನು ಇಲ್ಲೆಲ್ಲೋ ಹೋಗಿ ಅಥವಾ ಇಲ್ಲೆಲ್ಲೋ ಪಾರ್ಕಿಂಗ್ ಒಳಗಡೆ ಹೋಗಿ ಈ ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಮಾಡಿ ಹಿಂಗ್ ಹತ್ಕೊಂಡು ಹಿಂಗ್ ಬಂದ್ರೆ ಇದನ್ನ ಪ್ರತ್ಯಕ್ಷ ಪ್ರವೇಶ ಅಂತ ಕರಿತೀವಿ ಶಾಸ್ತ್ರದಲ್ಲಿ. ಪ್ರತ್ಯಕ್ಷ ಪ್ರವೇಶ. ಹಿಂಭಾಗಲಿಗೆ ಹೋಗಿ ಅಂದ್ರೆ ಹಿಂದ್ಗಡೆಗೆ ಹೋಗಿ ಆ ಹಿಂದ್ಗಡೆ ಸುತ್ತಕೊಂಡು ಪುನಃ ನಾವು ಪೂರ್ವದಲ್ಲಿ ಬಂದು ಪ್ರವೇಶ ಮಾಡುವಂಥದ್ದನ್ನ ಪ್ರತ್ಯಕ್ಷ ಪ್ರವೇಶ ಅಂತ ಕರಿತೀವಿ. ಇಟ್ ಇಸ್ ರಾಂಗ್. ಹಿಂಗ್ ಮಾಡಂಗಿಲ್ಲ. ಈ ತರ ಮಾಡಿದ್ರೆ ನೀವು ವಾಸ್ತು ಪ್ರಕಾರ ಮನೆ ಕಟ್ಟಿದ್ರು ಕೂಡ ಅದು ದೋಷಪ್ರದ. ಗುರುಳೆ ಈ ತರ ಇದೆಯಾ ಅಂದ್ರೆ ಎಸ್ ಅಗ್ರಿ ಇದೆ, ನಾನು ತೋರಿಸ್ತೀನಿ ವಿತ್ ಶ್ಲೋಕ ಜೊತೆಗೆ ನಾನು ನಿಮಗೆ ತೋರಿಸ್ತೀನಿ. ಹೀಗೇ ಇರ್ಬೇಕಿದು, ಹಿಂಗಿರಬಾರ್ದು. ಒಂದು ಆಪ್ಷನ್ ಇದೆ. ಯಾವಾಗ ಇರಬಹುದು? ದಕ್ಷಿಣದ ರಸ್ತೆ ಇದ್ದು ನಾನು ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಮಾಡ್ಕೊಂಡು ಮನೆ ಪ್ರವೇಶ ಮಾಡಬೇಕು ಅಥವಾ ಉತ್ತರದಲ್ಲೆಲ್ಲೋ ಬಾಗಿಲು ತಗೋಬೇಕು ನಾನು ಅಂತ ನೀವು ಯೋಚನೆ ಮಾಡಿದ್ರೆ, ಉತ್ತರದಲ್ಲೂ ಒಂದು ರಸ್ತೆ ಇರಬೇಕು, ಚಿಕ್ಕ ರಸ್ತೆನಾದ್ರೂ ಇರಬೇಕು. ಆಗ ಈ ದೋಷ ನಿವಾರಣೆ ಆಗುತ್ತೆ. ಯಾಕೆಂದ್ರೆ ಇಲ್ಲಿಂದ ಕೂಡ ನಮ್ಗೆ ಆಕ್ಸೆಸ್ ಸಿಗುತ್ತೆ ಮನೆ ಒಳಗಡೆ ಬರ್ಲಿಕ್ಕೆ. ಒಂದು ಚಿಕ್ಕ ಗೇಟ್ ಇಟ್ಕೋಬಹುದು ಅಂತ. ಇಲ್ಲೇನು ಇಲ್ಲ, ಹಿಂದ್ಗಡೆನೂ ಮನೆಗಳಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ದಕ್ಷಿಣದಲ್ಲಿ ಬಂದು ವಾಯುವ್ಯದಿಂದ ಮನೆಯನ್ನ ಪ್ರವೇಶ ಮಾಡಬೇಡಿ. ಯಾರು ಹೇಳಿದ್ರು ಕೇಳಿ. ಎಲ್ಲಿ ಮಾಡ್ಬೋದು? ಒಂದು ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ತೀರಾ ಅಥವಾ ಕೆಳಗಡೆಯಿಂದನೇ ನೀವು ಮನೆ ಮಾಡ್ತೀರಿ ಅಂದ್ರೆ ಅಲ್ಲಿ ಸ್ಟೇರ್ ಕೇಸ್ ಪ್ರಾಬ್ಲಮ್ಮೇ ಬರಲ್ಲ. ಡುಪ್ಲೆಕ್ಸ್ ಮಾಡ್ತೀನಿ ಅಂದ್ರೆ ಇಲ್ಲಿ ಪ್ರವೇಶ ಇರುತ್ತೆ, ಇಲ್ಲಿ 3-4 ಇರುತ್ತೆ. ಆಕ್ಚುಲಿ ದಕ್ಷಿಣದ ರಸ್ತೆಗೆ ನೀವು ಬಾಗಿಲನ್ನ ದಕ್ಷಿಣ ಆಗ್ನೇಯ ಮೂಲೆ ಉಚ್ಚ ಸ್ಥಾನದಲ್ಲಿ ಇಟ್ಕೊಳ್ಳುವಂಥದ್ದು ಅತ್ಯಂತ ಶ್ರೇಷ್ಠ. ಇಲ್ಲ ಗುರುಗಳೇ, ನಾನು ಪೂರ್ವದಲ್ಲಿ ಇಟ್ಕೋಬೇಕು ಅಂತಂದ್ರೆ ಒಂದು ಫುಲ್ ಡೆಡ್ ಎಂಡ್ಗೆ ಹೋಗೋಕ್ಕಾಗಲ್ಲ. ಯಾಕಂದ್ರೆ ನಿಮಗೆ 30 ಫೀಟ್ ಇರುತ್ತೆ, ಕೆಲವು ಸರಿ ತುಂಬಾ ದೂರ ಅನ್ಸ್ಬಿಡುತ್ತೆ. ಅಂದ್ರೆ 3, 4, 5 ಅಲ್ಲಿ ಅಂದ್ರೆ 3 ಮತ್ತು 4ರಲ್ಲಿ ಡೋರನ್ನ ಇಟ್ಕೋಬಹುದು. ಅದು ನಿಮಗೆ ಶುಭ ಫಲವನ್ನೇ ಕೊಡುತ್ತೆ. ಹಾಗಾದ್ರೆ ಇಲ್ಲ ಗುರುಗಳೇ, ನಾನು ಕೆಳಗಡೆ ಒಂದು ಮನೆ ಮಾಡ್ತೀನಿ, ಮೇಲ್ಗಡೆ ಡುಪ್ಲೆಕ್ಸ್ ಮಾಡ್ತೀನಿ ನೀವು ಅಂದ್ರೆ, ನೋಡಿ ಈ ಜಾಗದಲ್ಲಿ ನೈಋತ್ಯ ಮೂಲೆಯಲ್ಲೇ ಸ್ಟೇರ್ ಕೇಸ್ ಇಟ್ಕೋಬೇಕು. ಅಥವಾ ನಂದು ರಸ್ತೆ ಇದು, ನಾನು ಮನೆಯನ್ನ ಈ ತರ ಕಟ್ಕೋತೀನಿ, ನನಗೆ ತುಂಬಾ ಜಾಗ ಇದೆ ಇಲ್ಲಿ, ಅದರಿಂದ ನಾನು ಇಲ್ಲಿ ಸ್ಟೇರ್ ಕೇಸ್ ಮಾಡ್ಕೋತೀನಿ ಅಂತಂದ್ರೆ ಖಂಡಿತ 3, 4, 1, 2, 3, 4ರೊಳಗಡೆ ಗೇಟನ್ನು ಇಟ್ಕೊಂಡು ದಕ್ಷಿಣಕ್ಕೆ ಗೇಟ್ ಅಂದ್ರೆ ನೀವು ಇಲ್ಲಿಂದನೇ ಶುರು ಮಾಡಿದ್ರೆ ನೀವು ಎಲ್ಲಿವರೆಗಾರು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಎಕ್ಸಾಕ್ಟ್ ಸೆಂಟ್ರಲ್ ಗೇಟ್ ಹಿಡಿದೆ ಅಗ್ನಿ ಮೂಲೆಯಿಂದ ಗೇಟನ್ನು ಪ್ರಾರಂಭ ಮಾಡಿಕೊಂಡು ಇಲ್ಲೂ ಪಕ್ಕದಲ್ಲಿ ಒಂದು ಚಿಕ್ಕ ಗೇಟನ್ನು ಇಟ್ಕೊಂಡು ನೀವು ಇಲ್ಲಿ ಒಳಗಡೆ ಬಂದು ಇಲ್ಲಿ ಮನೆಗೆ ಪ್ರವೇಶ, ಇಲ್ಲಿ ಹತ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ಮನೆ ಪ್ರವೇಶವನ್ನ ಮಾಡ್ಬೋದು. ಆದರೆ ನೀವು ಕೆಳಗಡೆ ಆಯಾ ಅಂತ ಏನು ನಿರ್ಣಯ ಮಾಡಿರ್ತೀರ, ಮನೆಗೆ ಆ ಆಯದ ಒಳಭಾಗದಲ್ಲಿ ಮಾತ್ರ ಮನೆ ಇರಬೇಕು. ಅದನ್ನ ಎಕ್ಸ್ಟೆಂಡ್ ಮಾಡಬಾರ್ದು. ಅಯ್ಯೋ ನಾನು ಮುಂದ್ಗಡೆ ಸ್ಟೇರ್ ಕೇಸು ಸೇರಿಸಿ ಮನೆ ಮಾಡ್ಕೋತೀನಿ ಅಂತ ನೀವು ಮಾಡಂಗಿಲ್ಲ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಅದರಿಂದ ನೋಡಿ, ಸ್ಟೇರ್ ಕೇಸ್ಗಳ ಬಗ್ಗೆ 7 ರೀತಿಯ ಮೆಟ್ಟಿಲುಗಳು ಅಂದರೆ ಸೋಪಾನಗಳ ಬಗ್ಗೆ ನಮಗೆ ಶಾಸ್ತ್ರೀಯವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಏನಾಗ್ತಾ ಇದೆ, ನಂದೇ ಒಂದು ಇಮ್ಯಾಜಿನೇಷನ್, ನಂದೇ ಒಂದು ಕ್ರಿಯೇಷನ್, ಮತ್ತು ದಿಕ್ಕುಗಳನ್ನು ಇಡೀ ಗೃಹಕ್ಕೆ ನಾವು ಮಾಡಬೇಕು ಅಂದರೆ ಅದರೊಳಗಡೆ ಹೋಗ್ಬಿಟ್ಟು ಅಡುಗೆ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಇದನ್ನು ಕೂಡ ಅಪ್ಲಿಕೇಬಲ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ, ಕೆಲವು ಸರಿ ಅಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಡ್ತೀವಿ. ಅದರಿಂದ ನೀವು ಸರಿಯಾದ ಕ್ರಮ ಏನು ಅಂತಂದರೆ, ಶಾಸ್ತ್ರೀಯ ರೀತಿಯಲ್ಲಿ ಮನೆ ಕಟ್ಕೊಳ್ಳೋದ್ರಿಂದ ನಿಮಗೆ ಒಳಭಾಗದಲ್ಲಿ ಆ ಥರ ಯಾವ ಡಿಸ್ಟರ್ಬೆನ್ಸ್ಗಳು ಕೂಡ ಬರೋದಿಲ್ಲ. ಅದರಿಂದ ನೀವೆಲ್ಲ ಏನು ಮಾಡಬೇಕು ಅಂತಂದರೆ, ಭಾಳ ಪ್ರಮುಖವಾಗಿ ದಕ್ಷಿಣದಲ್ಲಿದ್ದಾಗ ವಾಯುವ್ಯದಲ್ಲಿ ಹೋಗಿ ವಾಯುವ್ಯದಲ್ಲಿ ಮೆಟ್ಲು ಹತ್ಕೊಂಡು ಪೂರ್ವಕ್ಕೆ ಬಂದು ಪೂರ್ವದಲ್ಲಿ ಪ್ರವೇಶ ಮಾಡುವಂತಹ ಈ ತಪ್ಪನ್ನು ಯಾರು ಮಾಡಬೇಡಿ. ಈ ರೀತಿ ಮಾಡಿದ್ರೆ ನಿಮಗೆ ಖಂಡಿತವಾಗಿಯೂ ಆ ಮನೆಗೆ ಹೋದ್ಮೇಲೆ ಅಭಿವೃದ್ಧಿಯನ್ನು ನೀವು ಕಾಣೋದಿಲ್ಲ. ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗ್ತದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ.
ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಿ. ನಮಸ್ಕಾರ.